ಹಾಗೆ ಒಂದು ಶಿವನ ದರ್ಶನ ಮಾಡ್ಕೊಳ್ಳೋಣ ಅಂತ ನಾವು ಹೋಗಿದ್ದೆ ಎಲ್ಲಿಗೆ ಅಂದರೆ ಮುರುಗೇಶ್ ಪಾಳ್ಯದಲ್ಲಿರೋ ಶಿವ ಹೋಮ್ ಶಿವ ಟೆಂಪಲ್ಗೆ. ನಾವೇನೋ ಫ್ರೀ ಇರುತ್ತೆ ಅಂತ ಹೋದ್ರೆ ನೋಡಿ ಗೈಸ್ ಏನ್ ರಶ್ಶು. 10 ಗಂಟೆಯಿಂದ ಕ್ಯೂವಲ್ಲಿ ನಿಲ್ಬೇಕಾಗಿದೆ. ಆಲ್ಮೋಸ್ಟ್ 1 ಅವರ್ ಆಗಿದೆ. ಏನಿಲ್ಲ ಅಂದ್ರೆ ಇನ್ನೊಂದು 2 ಅವರ್ಸ್ ಆಗುತ್ತೆ ಅನ್ಸುತ್ತೆ. ಎಲ್ಲ ಕಡೆನೂ ಪೊಲಿಟಿಷಿಯನ್ಸ್ ಇಲ್ಲಿ ಸ್ಪೆಷಲ್ ದರ್ಶನಕ್ಕೆ ಏನೋ 500 ಅಂತೆ. ಅವರು ಕೂಡ ಏನಿಲ್ಲ ಅಂದ್ರು 1 ಅವರ್ ನಿಂತ್ಕೊಳ್ಳೇಬೇಕು. ಅದಕ್ಕೆ ನಾವು ಜನರಲ್ ದರ್ಶನನೇ ಮಾಡೋಣ ಅಂತ ಅರೌಂಡ್ 3 ಅವರ್ ನಿಂತ್ಕೊಂಡಿದ್ವಿ. ಹಾಗೆ ಲೈನಲ್ಲಿ ನಿಂತಾಗಿ ಕ್ಯೂಟ್ ಆದ ಪಾಪು ನೋಡಿದ್ವಿ. ಪಾಪು ಜೊತೆ ಆಟ ಆಡ್ಕೊಡ್ತಾ ಹಾಗೆ ಒಂದು ವಿಡಿಯೋ ಮಾಡಿದೆ. ಹಾಗೋ ಹೀಗೋ ಮಾಡಿ ಫೈನಲಿ ಟೆಂಪಲ್ ಹತ್ತಿರದಲ್ಲಿ ರೀಚ್ ಆದ್ವಿ. ಇಲ್ಲೂ ಕೂಡ ಮತ್ತೆ ವೇಟ್ ಮಾಡ್ಬೇಕಾಯ್ತು ಗಶ್. ಇನ್ನೇನ್ ಬಿಡಪ್ಪ ಟೆಂಪಲ್ ಒಳಗಡೆ ಹೊರಟೆ ಅನ್ಕೊಂಡೆ, ನೋಡಿದ್ರಿ ಯಾವ್ದೋ ಗುಹೆ ಒಳಗಡೆ ಹೋಗ್ತಿದೀನಿ ಅನ್ಸ್ತು. ಆಮೇಲೆ ಆಗ್ತೆ ಮುಂದೆ ಹೋಗಿ ನೋಡ್ತಾ ಹೋದ್ರೆ ಅಲ್ಲೂ ಕೂಡ ಜನ ಜಾತ್ರೆ ಗೈಸ್. ನಾವೇನೋ ಅನ್ಕೊಂಡಿದ್ವಿ ರಶ್ ಇರಲ್ವೇನೋ ಅಂತ, ಆದ್ರೆ ನೋಡಿದ್ರೆ ಜನ ಏನ್ ಜನ ಇದಾರೆ ಗೈಸ್. ಶಿವರಾತ್ರಿ ಅಂತ ಬೆಳಗ್ಗೆ ಇಂದ ಇಷ್ಟೊಂದು ಜನ ವೇಟ್ ಮಾಡಿದ್ದಾರೆ. ಆಕ್ಚುಲಿ ಟೆಂಪಲ್ ಓಪನ್ ಆಗೋದ್ವಿ 9 ಗಂಟೆ, ಸೊ ಅದಕ್ಕೆ ಇಷ್ಟೊಂದು ರಶ್ ಇದೆ. ಹಾಗೋ ಹೀಗೋ ಮಾಡ್ಕೊಂಡು ಫೈನಲ್ ಆಗಿ ನಮ್ಮ ಶಿವನ ದರ್ಶನ ಮಾಡಿದ್ವಿ ಈಗ. ಪ್ಲೇಸ್ ಮಾತ್ರ ತುಂಬಾ ಸಖತ್ತಾಗಿದೆ. ಆದ್ರೆ ಇವತ್ತು ಮಹಾಶಿವರಾತ್ರಿ ಅಂತ ಸ್ವಲ್ಪ ರಶ್ ಇದೆ. ಬಟ್ ನೀವು ಹೋಗೋದಾದ್ರೆ ಫ್ರೀ ಟೈಮಲ್ಲಿ ಲೈಕ್ ವೀಕೆಂಡಲ್ಲಿ ಹೋಗಿ, ಪ್ಲೇಸ್ ತುಂಬಾ ಸಖತ್ತಾಗಿದೆ. ಸುಂದರತರ ಪಿನಾಕಧರ ಹರ ಸುಂದರತರ ಪಿನಾಕಧರ ಹರ ಗಂಗಾಧರ. ಹಾಗೆ ಪ್ರಸಾದ ತಿನ್ಕೊಂಡು ಹೊರಗಡೆ ಬಂದ್ವಿ. ಮಾರ್ನಿಂಗ್ 10 ನಿಂತು ಈಗ ಲಾಸ್ಟ್ 4ಗೆ ಹೊರಗಡೆ ಬಂದಿರೋದು. ಎಷ್ಟು ರಶ್ ಇದೆ ಅಂದರೆ ಶಿವರಾತ್ರಿ ಅಂತ ಸಖತ್ ರಶ್ ಇದೆ. ಓ ಮೈ ಗಾಡ್. ನನ್ನ ಫ್ರೆಂಡ್ಸ್ ಎಲ್ಲ ಯಾಕಾದರೂ ಬಂದಿದ್ದೀವಿ ಅಂದ್ಕೊಂಡಿದ್ದಾರೆ. ಸಮ್ಹೌ ವಿ ಫೆಲ್ಟ್ ಗುಡ್. ಇವತ್ತಿನ ವ್ಲಾಗ್ ಹೀಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಿಗುವ.